ನಮಸ್ಕಾರ ರೀ ಎಲ್ಲರಿಗೂ ನಾಗರ ಚೌತಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಯಾರಿಗಾದರೂ ನಾಗರ ಪಂಚಮಿ ನಾಗರ ಚೌತಿ ಹಬ್ಬ ಹೆಂಗೆ ಮಾಡೋದು ಅಂತ ಏನಾರು ಡೌಟ್ ಇದ್ದರೆ ಈ ವಿಡಿಯೋ ಫುಲ್ ನೋಡಿರಿ. ಇದ್ರೊಳಗೆ ನಿಮ್ಮ ಡೌಟೆಲ್ಲ ಕ್ಲಿಯರ್ ಆಗ್ತದೆ. ಇವತ್ತು ಚೌತಿ ಇರೋದ್ರಿಂದ ನಾವು ಇವತ್ತು ಉಪವಾಸ ಮಾಡೇವ್ರಿ. ಏನಂದರೆ ಇವತ್ತು ಕಾಯಿಪಲ್ಯ ಹಣ್ಣು ಏನು ಹೆಚ್ಚಲಿಕ್ಕೆ ಬರೋಂಗಿಲ್ಲ, ಸೊ ಅದನ್ನೆಲ್ಲ ನಾವು ತಿನ್ನಂಗಿಲ್ಲ. ಆಮೇಲೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಹೇಳೋಂಗೆ ಎದ್ದು ಜಲ್ದಿನ ರಂಗೋಲಿ ಹಾಕಬೇಕು. ಸೊ ನಾರ್ಮಲಿ ರಂಗೋಲಿ ಹಾಕ್ತೇವಲ್ಲ, ಅದ್ರ ಬಾಜುಕ್ಕೆ ಹಂಗೆ ಒಂಚೂರು ನಾಗಪ್ಪನ ಹೆಡಿ ಮನೆ ಒಳಗೆ ಬರೋ ಥರ ತೋರಿಸಿ ನಾನು ರಂಗೋಲಿ ಹಾಕೀನಿ. ಆಮೇಲೆ ಏನೇನು ಅಂಥೇಳಿ ತಯಾರಿ ಇಟ್ಕೊಂಡೀನಿ ಈ ಟ್ರೇ ಒಳಗೆ ನೀವು ನೋಡ್ಬೋದು. ನಾಗಪ್ಪಗೆ ಫಸ್ಟು ಹೊರಗಿನ ನಾಗಪ್ಪಗೆ ನಾವು ಹಾಲು ಹಾಕಿ ಬಂದ್ವಿ. ಹಾಲು ಹಾಕಿ ಬಂದ ತಕ್ಷಣ ಮನೆ ಒಳಗಿನ ನಾಗಪ್ಪಗೆ ಏನು ಮಾಡ್ಬೇಕಂತಂದ್ರೆ ಹಿಂಗೆ ಫಸ್ಟು ನಮ್ಮ ಮನೆ ಹೊಚ್ಚಲ ಚೌಕಟ್ಟು ಇರ್ತದಲ್ಲ, ಆ ಚೌಕಟ್ಟಿನಾಗ ಎಡಕ್ಕೆ ಬಲಕ್ಕೆ ಎರಡೂ ಕಡೆ ಒಂದು ಗಂಧ ಅಥವಾ ಮಣ್ಣು ತೊಗೊಂಡು ನಾಗಪ್ಪನ ಮಾಡ್ಕೋಬೇಕ್ರಿ. ಆ ನಾಗಪ್ಪಗೆ ಅರಿಶಿನ ಕುಂಕುಮ ಗೆಜ್ಜಿ ವಸ್ತ್ರ ಏರಿಸ್ಬೇಕು. ಗೆಜ್ಜಿ ವಸ್ತ್ರ ಹೆಂಗೆ ಅಂಟಿಸೋದಪ್ಪ ಅಂದ್ರೆ ನಾವು ಎಳಚಿಗಳಿ ಅಂತ ಮಾಡ್ತೀವಿ ರೀ. ಎಳಚಿಗಳಿ ಏನಂದ್ರೆ ಎಳ್ಳಿಗೆ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ನೀರು ಅಥವಾ ಹಾಲು ಹಾಕ್ಬಿಟ್ರೆ ಎಳಚಿಗಳಿ ಆಗಿಬಿಡ್ತದೆ. ಅದನ್ನು ಹಾಕಿ ಏರಿಸಿ ನಾಗಪ್ಪಗೆ ಪೂಜೆ ಮಾಡೋದಿರ್ತದೆ. ಆಮೇಲೆ ಹೆಂಗಪ್ಪ ಅಂತಂದ್ರೆ ಇದ್ರೊಳಗೆ ಮೇನ್ ಅಂದ್ರೆ ಕಡ್ಲಿಕಾಳು ಉಂಡಿಗಳು ಮಾಡ್ಕೊಂಡೇವೆ ಒಂದಿಷ್ಟು ನಾವು. ಸೊ ನಾಗಪ್ಪಗೆ ಕಡ್ಲಿಕಾಳು ಅಳ್ಳು ಉಂಡಿ ಇವನ್ನೆಲ್ಲ ಏರಿಸೋದಿರ್ತದೆ. ಸೊ ಇವತ್ತು ಚೌತಿ ಇರೋದ್ರಿಂದ ನೆನೆಸಿದ ಕಡ್ಲಿ ಏರಿಸ್ಬೇಕು. ನೆನೆಸಿದ ಕಡ್ಲಿ ಏರಿಸ್ರಿ, ಅದಾದಮೇಲೆ ಅಳ್ಳು ಏರಿಸ್ರಿ, ಅದಾದಮೇಲೆ ಒಂದು ಕೊಬ್ಬರಿ ಬಟ್ಲದಾಗ ತಂಬಿಟ್ಟು ಉಂಡಿನ ಇಟ್ಟು ನೈವೇದ್ಯ ಮಾಡಿರಿ. ಆಮೇಲೆ ನಾವು ಶೇಂಗಾ ಉಂಡೆ ಮಾಡೇವಿ, ಅದನ್ನು ಕೂಡ ನೈವೇದ್ಯ ಮಾಡೇವಿ. ನೀವು ಮಾಡಿದರೆ ಮಾಡಿರಿ ನೈವೇದ್ಯ. ಅಷ್ಟು ನೈವೇದ್ಯ ಮಾಡಿರಿ. ಅದಾದಮೇಲೆ ನಾಗಪ್ಪಗೆ ಆರತಿ ಮಾಡಿರಿ. ಆರತಿ ಹಾಡು ಬರೋಂಗಿಲ್ಲ ಅಂತೇನಾರು ಇದ್ದರೆ ಯೂಟ್ಯೂಬ್ನಾಗ ನೋಡ್ಕೋಬೋದು. ಈಗೆಲ್ಲ ಯೂಟ್ಯೂಬ್ನಾಗ ಎಲ್ಲ ನಮೂನೆ ಹಾಡುಗಳು ಸಿಗ್ತಾವ್ರಿ, ಆರತಿ ಹಾಡುಗಳು. ಸೊ ನಾಗಪ್ಪನ ಆರತಿ ಹಾಡು, ನಾಗಪ್ಪನ ನಾಗರ ಪಂಚಮಿ ಹಾಡು ಅಂತ ಇರ್ತದೆ. ಅದನ್ನು ಚೌತಿ ದಿನ ಪಂಚಮಿ ದಿನ 2 ದಿನ ಹಚ್ಬೋದು ರೀ. ಅದನ್ನೆಲ್ಲ ನಾನು ಯೂಟ್ಯೂಬ್ನಾಗ ಹಾಡು ಹಚ್ಕೊಂಡೇ ಇದನ್ನು ಮಾಡೇನಿ. ಯಾಕಂತಂದ್ರೆ ನನಗೂ ಕೆಲವೊಂದು ಚೌತಿ ಪಂಚಮಿ ಹಾಡುಗಳು ಬರೋಂಗಿಲ್ಲ. ಸೊ ಅದನ್ನ ಹಚ್ಕೊಂಡು ಹಿಂಗೆ ಮಾಡ್ಬೋದು. ಆವಾಗ ಹಾಲು ಹಾಕಬೇಕಾಗ್ತದೆ ನಾಗಪ್ಪಗೆ 5 ಸಲ ಹಾಲು, ಆಮೇಲೆ 5 ಸಲ ಬೆಲ್ಲದ ನೀರು ಹಾಕಬೇಕು. ಇಷ್ಟ ನೋಡ್ರಿ, ಇಷ್ಟು ಮಾಡಿದ್ರಾಯ್ತು. ನಾಳೆ ಸಹಿತ ನೀವು ಹಿಂಗೆ ಮಾಡಬೇಕು. ಅಷ್ಟೇ ಚೇಂಜ್ ಏನಪ್ಪ ಅಂತಂದ್ರೆ ನೆನೆಸಿದ ಕಡ್ಲಿ ಬದಲು ಹೊರಗಡ್ಲೆ ಹಾಕ್ಕೋಬೇಕು. ಅದು ಮನೆ ಒಳಗಿನ ನಾಗಪ್ಪಗೆ ಮಾಡಬೇಕಾಗ್ತದೆ. ಮನೆ ಒಳಗಿನ ನಾಗಪ್ಪ ಅಂತಂದ್ರೆ ಮಣ್ಣಿನ ನಾಗಪ್ಪ ತರ್ರಿ. ಮಣ್ಣಿನ ನಾಗಪ್ಪ ಸಿಗಂಗಿಲ್ಲ ಅಂದ್ರೆ ನಮ್ಮ ಮನೆ ಒಳಗೆ ಬೆಳ್ಳಿದೇನಾರು ನಾಗಪ್ಪ ಇರ್ತಲ್ಲ ಅದಕ್ಕೆ ಹಾಕ್ಬೋದು. ನಾವು ನಮ್ಮ ಮನೆ ಒಳಗೆ ಒಂದು ನಾಗಪ್ಪನ ಇಟ್ಕೊಂಡ್ಬಿಟ್ಟೇವ್ರಿ. ನಾಗಪ್ಪನ ಮೂರ್ತಿ ತುಳಸಿ ಕಡೆ ಇಟ್ಬಿಟ್ಟೇವಿ ಬಾಲ್ಕನಿ ಒಳಗೆ. ಸೊ ನಾವು 2 ದಿನ ನಾವು ಅಲ್ಲೇ ಹಾಕ್ತೀವಿ. ಹೀಗಾಗಿ ಏನು ಹೊರಗೆ ಹೋಗಿರಂಗಿಲ್ಲ. ಸೊ ಮನೆಯೊಳಗೆ ಮಾಡಿಬಿಡ್ತೇವೆ. ಇಷ್ಟ ನೋಡ್ರಿ, ನಾಗಪ್ಪನ ಪೂಜೆ ಆಯಿತು. ಸೊ ನಿಮ್ಗೆ ಏನಾರು ಇದ್ರಾಗ ನಾ ಮಿಸ್ ಮಾಡೀನಿ ಅನ್ಸಿದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಲೈಕ್ ಕೊಡಿ.